ಸಂಸ್ಥೆಗಳಲ್ಲಿ ಸೇರ್ತಿದ್ದೀವಿ ಅಂತಂದರೆ ಒಂದು ಒಳ್ಳೆ ವಿಚಾರಗಳನ್ನು ಕೂಡ ನಾವು ವಿನಿಮಯ ಮಾಡ್ಕೊತಾ ಇದ್ದೀವಿ. ಯಾರಾದರೂ ಅಂತಂದ್ರೆ ಪ್ರೋತ್ಸಾಹಿಸಿದ ಒಂದು ಒಳ್ಳೆಯ ಕಾರ್ಯಕ್ರಮ ನಾವೀಗ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಉದಾಹರಣೆಯಾಗಿ ನಮ್ಮ ತಿಮ್ಮಕ್ಕ, ಸೂಲಗಿತ್ತಿ ತಿಮ್ಮಕ್ಕ ಎಂದೇ ಹೆಸರಾಗಿರ್ತಕ್ಕಂಥ ಇವರು ಕಾಲ್ವೇಳಿಯ ಸೂಲಗಿತ್ತಿ ತಿಮ್ಮಕ್ಕ ಎಂದು ಇವ್ರಿಗೆ ಕರೀತಾರೆ. ಇವರು ಶತಾಯುಷಿ 103 ವರ್ಷಗಳ ಶತಾಯುಷಿ ಸೂಲಗಿತ್ತಿ ತಿಮ್ಮಕ್ಕ ಅಂತ. ಇವರಿಗೆ ನಾವು ಈಗ ಇದನ್ನು ಯಾಕೆ ಕರೆದು ನಾವು ಅವರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂದರೆ, ನಮ್ಮನ್ನು ಸುಮಾರು ಜನಗಳಲ್ಲಿ ಒಳ್ಳೊಳ್ಳೆಯ ಒಂದು ವಿಚಾರಗಳಿದೆ, ಅವರು ಸಾಧನೆ ಮಾಡೋಂಥ ಕ್ಷೇತ್ರಗಳಲ್ಲಿ ಅದು ಸಾಧನೆ ಮಾಡಬಹುದು ಅನ್ನೋ ಒಂದು ಸ್ಫೂರ್ತಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇವರಿಗೆ ನಾವು ಮಾಡೋ ಸನ್ಮಾನ ಏನೂ ಅಲ್ಲ, ಆದರೆ ಅವರುಗಳು ನಮಗೆ ಸ್ಫೂರ್ತಿಯಾಗಿರ್ತಾರೆ ಅಂತ ನಮ್ಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಇಂಥ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡ್ತಾ ಇರೋದು. ಇವರಿಗೆ 103 ವರ್ಷಗಳು. ಅವರು 70 ವರ್ಷಗಳ ಹಿಂದೆ ಒಬ್ಬ ಅಜ್ಜಿಯಿಂದ ಈ ಹೆರಿಗೆ ಮಾಡಿಸೋದನ್ನು ಕಲ್ತ್ಕೊಂಡು ಅದರಿಂದ ತಾವು ಸುತ್ತಮುತ್ತ ಗೌಡಹಟ್ಟಿ, ಕ್ಯಾತಗೊಂಡನಹಳ್ಳಿ, ಜಾನಮ್ಮನಹಳ್ಳಿ, ಯಾದಲಗಟ್ಟೆ, ಹೀಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ತಮ್ಮ ಒಂದು ಸೇವೆ ಮಾಡ್ಕೊತಾ ಬಂದಿದ್ದಾರೆ. ಇವರಿಗೆ 2 ಗಂಡ್ಮಕ್ಳು ಮತ್ತು ಪತಿ ಇಬ್ಬರೂ ಇಲ್ಲ, ಮತ್ತು ಕಣ್ಣು ಕಾಣಿಸಲ್ಲ ಅವ್ರಿಗೆ. ಅವರ ಮೊಮ್ಮಗಳ ಜೊತೆಗೆ ವಾಸ ಆಗಿದ್ದಾರೆ. ಇಂಥ ನಿಸ್ವಾರ್ಥ ಸೇವೆ, ಯಾರಿಂದ ಏನನ್ನೂ ಅಪೇಕ್ಷಿಸದೆ ತಾವು ನಿಸ್ವಾರ್ಥದಿಂದ ನಾರ್ಮಲ್ ಡೆಲಿವರಿ ಮಾಡಿಸಿ, ಜೊತೆಗೆ ಆ ಬಾಣಂತಿ ಮನೆಯಲ್ಲಿ 3 ದಿನಗಟ್ಟಲೆ ಉಳ್ಕೊಂಡು ಆ ಮಗುನ 4ನೇ ಪಾಲನೆ ಹೇಗೆ ಆ ಮಗುಗೆ ನಾವು ಸಾಕಬೇಕು, ನೆಗಡೆ ಆದರೆ ಏನು ಮಾಡಬೇಕು, ಬಾಣಂತಿಗೆ ಯಾವ ರೀತಿ ಆಹಾರವನ್ನು ನಾವು ಕೊಡಬೇಕು ಅವರಿಗೆ ಅನ್ನೋ ಒಂದು ವಿಚಾರವನ್ನು ನಾವು ಕೇಳ್ತಾ ಅಲ್ಲೇ ಇದ್ದು ಅವರು ಕೊಡುವ ಅಲ್ಪ ಒಂದು ಕಾಣಿಕೆಯನ್ನು ಸ್ವೀಕರಿಸಿ ನಿಸ್ವಾರ್ಥ ಸೇವೆಯಿಂದ ಇಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇಂತಹ ಸೂಲಗಿತ್ತಿ ತಿಮ್ಮಕ್ಕ ಅವರಿಗೆ ನಾವು ಇದನ್ನ ಸನ್ಮಾನ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಇದು ನಾವು ಅವರಿಗೆ ಕೊಡುವ ಒಂದು ಸಣ್ಣ ಕಾಣಿಕೆ, ಒಂದು ಗೌರವ, ನಮಗೆಲ್ಲ ಸ್ಫೂರ್ತಿ ಅಂತ ಹೇಳಿ ಅವರ ಒಂದು ಕಿರುಚುವೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ.